ಇನ್ನು ಮೂಡಾ ಯಾತ್ರೆಯ ಕ್ಲೈಮ್ಯಾಕ್ಸ್ ನಲ್ಲಿ ನಾಯಕರ ಫೈಟ್ ತಾರಕಕ್ಕೇರಿದೆ. ಇವತ್ತು ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದಂತ ಸಿಎಂ ಸಿದ್ದರಾಮಯ್ಯ ಪಾದಯಾತ್ರೆಯನ್ನ ಟೀಕಿಸಿದ್ರು. ಅದಕ್ಕೆ ಈ ಕಡೆ ಮತ್ತೊಂದು ಕಡೆ ಹೆಜ್ಜೆ ಆಗ್ತಾ ಇದ್ದಂತ ದೋಸ್ತಿ ನಾಯಕರುಗಳು ಕೌಂಟರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಮಸಿ ಬಳಿಬೇಕು ಅಂತೇಳಿ ಪಾದಯಾತ್ರೆಯನ್ನು ಮಾಡ್ಕೊಂಡಿದ್ದಾರೆ. ರೀಡು ಮಾಡಿದ್ರಲ್ಲಪ್ಪ, ಅದು ಬ್ಲ್ಯಾಕ್ ಮಾರ್ಕ್ ಅಲ್ಲ ನಿಮಗೆ? ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗ್ಬೇಕು. ಅವ್ರು ಹೇಳಲೇಬೇಕಲ್ಲ ಪಾಪ, ಯಾಕೆಂದ್ರೆ ಅವರು ನಿವೃತ್ತಿ ಮನೆಗೆ ಹೋಗೋ ಕಾಲ ಹತ್ರ ಬಂದಾಗ. ಸಿಎಂ ಸಿದ್ದರಾಮಯ್ಯ ತವರು ಮೈಸೂರಿಗೆ ಪಾದಯಾತ್ರೆ ಎಂಟ್ರಿ. ಕೈ ನಾಯಕರು ಅಬ್ಬರಿಸಿದ್ದ ಜಾಗದಲ್ಲೇ ನಾಳೆ ದೋಸ್ತಿಗಳ ಗಾಳೆ. 7 ದಿನ, ಸರಿಯಾಗಿ ಇಂದಿಗೆ 7 ದಿನದ ಹಿಂದೆ ಬೆಂಗಳೂರಿನ ಕೆಂಗೇರಿಯಲ್ಲಿ ಮುಡಾಸ್ತ್ರ ಪ್ರಯೋಗಿಸಿದ್ದ ಕಮಲ ಪಡೆ ಪಾದಯಾತ್ರೆಗೆ ನಗಾರಿ ಬಾರಿಸಿತ್ತು. ಅಂದು ಶುರುವಾದ ಪಾದಯಾತ್ರೆ ಇವತ್ತು ಮೈಸೂರು ತಲುಪಿದೆ. ಬಿಎಸ್ ಯಡಿಯೂರಪ್ಪ, ಕುಮಾರಸ್ವಾಮಿ, ಅಶೋಕ್, ವಿಜಯೇಂದ್ರ ಸೇರಿದಂತೆ ಘಟಾನುಘಟಿ ನಾಯಕರು ಮೈಸೂರಿಗೆ ಪ್ರವೇಶ ಮಾಡಿದ್ದಾರೆ. ನಾಳೆ ಮಹಾರಾಜ ಕಾಲೇಜು ಮೈದಾನದಲ್ಲಿ, ಅಂದ್ರೆ ಇವತ್ತು ಕಾಂಗ್ರೆಸ್ ನಾಯಕರು ಎಲ್ಲಿ ಅಬ್ಬರಿಸಿದ್ರು ಅದೇ ಜಾಗದಲ್ಲಿ ದೋಸ್ತಿಗಳು ಸರ್ಕಾರದ ವಿರುದ್ಧ ಸಮರ ಸಾರಲಿದ್ದಾರೆ. ಕೊನೆ ದಿನದ ಪಾದಯಾತ್ರೆಯಲ್ಲಿ ಅಬ್ಬರಿಸಿದ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರಿದ್ರು. ಬಿಜೆಪಿ ಪಾದಯಾತ್ರೆ ವಿರುದ್ಧ ವಾಗ್ದಾಳಿ ನಡೆಸಿದ ಸಿಎಂ ಸಿದ್ದರಾಮಯ್ಯ ಮಸಿ ಬಳಿಯೋಕೆ ಪಾದಯಾತ್ರೆ ಮಾಡ್ತಿದ್ದಾರೆ ಅಂತ ಬೆಂಕಿ ಉಗುಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಆರ್ ಅಶೋಕ್ ಲಾಂಡ್ರಿಗೆ ಕೊಟ್ರೆ ಕ್ಲೀನ್ ಆಗುತ್ತೆ ಅಂತ ಕಾಲೆಳೆದಿದ್ದಾರೆ. ಸಿದ್ದರಾಮಯ್ಯನವರಿಗೆ ಮಸಿ ಬಳಿಬೇಕು ಅಂತೇಳಿ ಪಾದಯಾತ್ರೆಯನ್ನು ಮಾಡ್ಕೊಂಡಿದ್ದಾರೆ. ಬಿಜೆಪಿಯವರು JDSನವರು ಇಬ್ರು ಸೇರ್ಕೊಂಡು 40 ವರ್ಷದಲ್ಲಿ ಬಟ್ಟೆಗಳು ಕ್ಲೀನ್ ಅಂತೆ ಅವ್ರದ್ದು ಇರ್ಬೋದು. ಲಾಂಡ್ರಿ ಕೊಟ್ರೆ ಕಲೆಗಳಿದ್ರು ಹೋಗಿ ಕ್ಲೀನಾಗೇ ಬರೋದು. ಅದೆಲ್ಲ ನೀವು ಲಾಂಡ್ರಿ ಕೊಟ್ಬಿಟ್ರೆ ಸರ್ಫ್ ಹಾಕಿ ನಿರ್ಮಾ ಅಂತ ಹಾಕಿದ್ಮೇಲೆ ಅದು ಕ್ಲೀನಾಗೇ ಬರ್ತೈತೆ. ರೀಡು ಮಾಡಿದ್ರಲ್ಲಪ್ಪ, ಅದು ಬ್ಲ್ಯಾಕ್ ಮಾರ್ಕ್ ಅಲ್ಲ ನಿಮಗೆ? ಶೋಷಿತ ವರ್ಗದ ವ್ಯಕ್ತಿಯನ್ನ ನಾಶ ಮಾಡುವ ಉದ್ದೇಶವೆಂದ ಸಿಎಂ. ಕಾಂಗ್ರೆಸ್ನವರೇ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಎಂದ ವಿಜಯೇಂದ್ರ. ಓನ್ಲಿ ಇದನ್ ಇಂಟೆನ್ಷನ್. ಶೋಷಿತ ವರ್ಗದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿಯನ್ನ ನಾಶ ಮಾಡಬೇಕು ಅಂತಕ್ಕಂಥದ್ದು ಬಿಟ್ಟರೆ ಏನಿಲ್ಲ. ಸಿದ್ದರಾಮಯ್ಯನವ್ರನ್ನ ಯಾರು ಟಾರ್ಗೆಟ್ ಮಾಡಿದ್ರೆ ಅವರ ಸ್ವಪಕ್ಷೀಯರು ಟಾರ್ಗೆಟ್ ಮಾಡಿದ್ದಾರೆ. ನಾವು ಯಾರು ಭ್ರಷ್ಟಾಚಾರಿಗಳಿದ್ದಾರೆ, ಭ್ರಷ್ಟಾಚಾರಿಗಳ ವಿರುದ್ಧ ನಾವು ಹೋರಾಟವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇನ್ನು ರಾಜ್ಯಪಾಲರ ಮೇಲೆ ಬಹಳ ಒತ್ತಡ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ರು. ಈ ಮಾತಿಗೆ ಪಂಚ್ ಕೊಟ್ಟ ವಿಜಯೇಂದ್ರ, ರಾಜ್ಯಪಾಲರು ಇನ್ನೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ, ಈಗಲೇ ರಾಜ್ಯಪಾಲರ ಬಗ್ಗೆ ಮಾತನಾಡುವುದು ಸರಿಯಲ್ಲ ಅಂತ ಹೇಳಿದ್ರು. 11:30ಗೆ ಆ ವ್ಯಕ್ತಿ ಅಬ್ರಾಹಿಮನ್ ಅವರು ಕಂಪ್ಲೇಂಟ್ ಕೊಡ್ತಾರೆ. ರಾತ್ರಿ 9:30-10 ಗಂಟೆಗೆ ನನ್ನ ಮೇಲೆ ಶೋಕಾಸ್ ನೋಟಿಸ್ ತಯಾರಾಗ್ಬಿಡ್ತದೆ. ಅಂದ್ರೆ ರಾಜ್ಯಪಾಲರ ಮೇಲೆ ಬಹಳ ಒತ್ತಡ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರಾಜ್ಯಪಾಲರು ಮುಖ್ಯಮಂತ್ರಿಗಳ ಮೇಲೆ ಬಂದಿರತಕ್ಕಂಥ ಭ್ರಷ್ಟಾಚಾರದ ಆರೋಪಗಳ ಬಗ್ಗೆ ಚಕಾರನೇ ಎತ್ತಿಲ್ಲ. ಆಗ್ಲೇ ರಾಜ್ಯಪಾಲರ ಮೇಲೆ ದೂರತಕ್ಕಂಥದ್ದು ಸರಿಯಲ್ಲ. ಇದು ನಿವೃತ್ತಿ ಘೋಷಿಸಲಿ ಎಂದಿದ್ದ ಸಿದ್ದುಗೆ ಬಿಎಸ್ವೈ ತಿರುಗೇಟು. ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ನಡುವೆ ನಿವೃತ್ತಿ ಸಮರ ಮುಂದುವರೆದಿದೆ. ಮೊನ್ನೆ ಅಷ್ಟೇ ನಿವೃತ್ತಿ ಕೇಳಿದ್ದ ಸಿಎಂಗೆ ಬಿಎಸ್ವೈ ತಿರುಗೇಟು ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ಯಾವ ನೈತಿಕತೆ ಇದೆ ಅವರಿಗೆ? ಈ ವಯಸ್ಸಿನಲ್ಲಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡವ್ರೆ ಅಂತಂದ್ರೆ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗ್ಬೇಕು. ಅವರು 82 ವಯಸ್ಸಿನಲ್ಲಿ ಒಬ್ಬ ಹೆಣ್ಮಗಳು ಇದನ್ನ ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಚಾರ್ಜ್ ಶೀಟ್ ಆಗಿದೆ. ಅವರು ನನ್ನ ಬಗ್ಗೆ ಮಾತಾಡೋಕ್ಕೆ ಏನು ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ಅವ್ರು ಹೇಳಲೇಬೇಕಲ್ಲ ಪಾಪ, ಯಾಕೆಂದ್ರೆ ಅವರು ನಿವೃತ್ತಿ ಮನೆಗೆ ಹೋಗೋ ಕಾಲ ಹತ್ರ ಬಂದಾಗ ಅವ್ರು ಇನ್ನೊಬ್ಬರ ಬಗ್ಗೆ ಹೇಳುವಂಥದ್ದು ಸ್ವಾಭಾವಿಕವಾಗಿರುವಂಥದ್ದು. ಯಾರು ನಿವೃತ್ತಿ ಆಗ್ತಾರೆ, ಯಾರಿಲ್ಲ, ಮುಂದೆ ಕೋರ್ಟ್ಗಳಲ್ಲಿ ಏನೇನಾಗುತ್ತೆ ಎಲ್ಲ ಸಂಸ್ಥೆಗಳು ಕೆಲವು ದಿವಸಗಳು ಗೊತ್ತಾಗುತ್ತೆ. ಅದಾದ್ಮೇಲೆ ಯಾರ್ಯಾರು ನಿವೃತ್ತಿ ಆಗಬೇಕೋ ತೀರ್ಮಾನ ಮಾಡೋದು. ದಮ್ಮಿದ್ರೆ ಗ್ಯಾರಂಟಿ ನಿಲ್ಲಿಸಿ ಎಂದ ಸಿಎಂಗೆ ಅಶೋಕ್ ತಿರುಗೇಟು. ಅವರು ದಮ್ಮಿದ್ರೆ ಗ್ಯಾರಂಟಿ ಯೋಜನೆಗಳು ಜನ ವಿರೋಧಿ, ಬಡವರ ವಿರೋಧಿ,
ನಿಲ್ಲಿಸ್ಬಿಡಿ ಅಂತ ಹೇಳಿ ನೋಡೋಣ. 5 ಗ್ಯಾರಂಟಿ ತಂದಿದ್ದೀರಾ, ದಯವಿಟ್ಟು ತಪ್ಪು ಮಾಡ್ತಾ ಇದ್ದೀರಾ ನೀವು. 50 ಗ್ಯಾರಂಟಿಗಳನ್ನು ತನ್ನಿ, ಇನ್ನೂ ಒಂದು 45 ಗ್ಯಾರಂಟಿ ಮಾಡಿ 50 ರೌಂಡ್ ಫಿಗರ್ ಮಾಡಿ. 5 ಸರಿ ಇಲ್ಲ ನಂಬರು, 50 ಮಾಡಿ, ನಮ್ದೇನೂ ಅಬ್ಜೆಕ್ಷನ್ ಇಲ್ಲ. ಹೀಗೆ ಮಾತಿನ ಯುದ್ಧದ ನಡುವೆ ಪಾದಯಾತ್ರೆ ಮೈಸೂರಿಗೆ ಎಂಟ್ರಿ ಕೊಟ್ಟಿತ್ತು. ಮೈಸೂರಿನ ಕಸ್ತೂರಿ ನಿವಾಸ ಹೋಟೆಲ್ ಬಳಿ ಪಾದಯಾತ್ರೆಗೆ ಪೊಲೀಸರು ತಡೆ ಹಾಕಿದ್ರು. ಈ ವೇಳೆ ಕೆಲ ಕಾಲ ಗೊಂದಲ ಉಂಟಾಯಿತು. ಪೊಲೀಸರು ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆಯಿತು. ಟ್ರಾಫಿಕ್ ಆಗೋ ಕಾರಣ ಅರ್ಧ ಗಂಟೆ ಬಿಟ್ಟು ಹೋಗುವಂತೆ ಪೊಲೀಸರು ಮನವಿ ಮಾಡಿದ್ರು. ಈ ವೇಳೆ ಕೆಲ ಕಾಲ ಪಾದಯಾತ್ರೆಗೆ ಬ್ರೇಕ್ ಬಿದ್ದಿತ್ತು. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಮುಡಾ ಕೇಸ್ ವಿಚಾರಣೆ. ಅಖಾಡದಲ್ಲಿ ಮಾತಿನ ಯುದ್ಧ ನಡೀತಿದ್ರೆ, ಇತ್ತ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಮುಡಾ ಹಗರಣದ ಕೇಸ್ ವಿಚಾರಣೆ ನಡೆಯಿತು. ದೂರುದಾರ ಸ್ನೇಹಮಯಿ ಕೃಷ್ಣ ಎಂಬುವರು ನೀಡಿದ್ದ ಖಾಸಗಿ ದೂರು ಮತ್ತು ಕೇಸ್ನ ಸಂಪೂರ್ಣ ಸಾರಾಂಶವನ್ನ ದೂರುದಾರರ ಪರ ವಕೀಲರಾದ ಲಕ್ಷ್ಮೀ ಅಯ್ಯಂಗಾರ್ ನೀಡಿದ್ರು. ಸಿಎಂ ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ವಾದವನ್ನ ಮಂಡಿಸಿದ್ರು. ವಾದ ಆಲಿಸಿದ ಜಡ್ಜ್ ಸಂತೋಷ್ ಗಜಾನನ್ ಭಟ್ ಖಾಸಗಿ ದೂರು ಸಲ್ಲಿಕೆಗೂ ಮೊದಲು ಪೂರ್ವಾನುಮತಿ ಬೇಕಲ್ಲವೇ ಅಂತ ಪ್ರಶ್ನಿಸಿದ್ರು. ಆಗ ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖಿಸಿ ವಾದಿಸಿದ ವಕೀಲರು ಕೋರ್ಟ್ ತನಿಖೆಗೆ ಆದೇಶ ನೀಡಲು ಪೂರ್ವಾನುಮತಿ ಬೇಕಿಲ್ಲ ಅಂತ ವಾದಿಸಿದ್ರು. ವಾದ ಆಲಿಸಿದ ಕೋರ್ಟ್ ವಿಚಾರಣೆಯನ್ನ ಆಗಸ್ಟ್ 13ಕ್ಕೆ ಮುಂದೂಡಿದೆ. ಅಂದು ಖಾಸಗಿ ದೂರನ್ನ ವಿಚಾರಣೆಗೆ ಸ್ವೀಕರಿಸುವ ಬಗ್ಗೆ ಆದೇಶ ಹೊರಡಿಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.